ನೆಕ್ಸ್ಟ್ ನೀನು ಮಾಡ್ಬೇಕಾದ್ರೆ ಈ ಕಾಲದ ಒಂದು ಯಾವ ಹೊರಗಡೆ ದುಡಿಯಲ್ಲ ಎಲ್ಲ ಈಗ ಹೇಳ್ಕೊಡ್ತವೆ ಏನಾರು ಏನಿದು ಗಾಯ ಗೊತ್ತಿಲ್ಲ ಅದು ಹುಡ್ತಾಗಿ ನಂಗೆ ಏನಂತ ಗೊತ್ತಿಲ್ಲ ಅದು ನಾಗರಮುಚ್ಚಿ ಅಂತಾರೆ ಏನಂತ ಗೊತ್ತಿಲ್ಲ ಆಗಲ್ಲ ಕಾಲಿನ ಸಿಕ್ಕಾಕತ್ತೆ ಬಟ್ಟೆ ನನ್ ಬಿಡು ನನ್ನ ಬಟ್ಟೆ ಹೋಯ್ತು ನಾನು ಕರ್ಕೊಂಡು ಹೋಗಲ್ಲ ಅಂದ್ರೆ ಹೋಗಲ್ಲ ಹೋಗ್ ನೀನು ತೀಟ ಮಂಚ ಹೋಗು ನೀನು ಹೇಳಿ ಮತ್ತೆ ಕೇಳೋದ ಮಾಡೋದು ನಾನೇ ಕರ್ಕೊಂಡೋಗಿ ನಾನೇ ಕರ್ಕೊಂಡು ಹೋಗ್ಬೇಕು ನಾನು ಕರ್ಕೊಂಡು ಹೋಗಲ್ಲ ಏನಮ್ಮ ಪಾಪ ಉಂಡು ರಾಜು ಅವರು ನೈಸ್ ಹೊಡೆಯೋಕೆ ಬಂದಿದ್ದಾರೆ ಮಮ್ಮಿ ಎಲ್ಲೋ ಹೋಯ್ತಾ ಇದೆಯಾ ಮಮ್ಮಿ ನಾನು ಬರ್ತೀನಿ ಮಮ್ಮಿ ಅಂತ ಹೇಳ್ತಾ ಇದ್ದಾರೆ ಏನಮ್ಮ ಪಾಪ ಉಂಡು ರಾಜು ಅವರು ನೈಸ್ ಹೊಡೆಯೋಕೆ ಬಂದಿದ್ದಾರೆ ಮಮ್ಮಿ ಎಲ್ಲೋ ಹೋಯ್ತಾ ಇದೆಯಾ ಮಮ್ಮಿ ನಾನು ಬರ್ತೀನಿ ಮಮ್ಮಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವನು ಇವತ್ತು ಕರ್ಕೊಂಡು ಹೋಗ್ತಿರಲ್ಲ ಗೊತ್ತಾಗ್ಬಿಡ್ತಾವ ನಾವು ಓ ಏನಪ್ಪ ನೈಸ್ ಹೊಡಿತೈತೆ ನೈಸು ಇಲ್ಲಿ ನೋಡಿ ಯಾಕಂತ ತೊಳ್ಳಿ ವೀಲ್ ಚೇರ್ನೆಲ್ಲ ನೈಸ್ ಹೊಡಿಯೋದು ನನ್ನ ಕರ್ಕೊಂಡೋಗು ಮಮ್ಮಿ ಅದ ಮುದ್ಕೊಟ್ಬಿಟ್ಟ ಏನು ಕರ್ಕೊಂಡು ಹೋಗ್ಬೇಕಾ ನನ್ನೇ ತಿಳ್ಕೊಂಡೋಗ್ಬಿಡು ನನ್ನೇ ತಿಳ್ಕೊಂಡೋಗ್ಬಿಡು ತೆಗಿ ಗಲೀಜು ನನ್ನ ಮಗ ನೀನು ಬಾಯ್ ಹಾಕಿ ನಾನು ಕರ್ಕೊಂಡು ಹೋಗಲ್ಲ ಇವತ್ತು ನೀನು ತೀಟೆ ಮುಂಚೆ ನೆನ್ನೆ ಕಾರು ಓಡ್ಸೋಕ್ಕೆ ಕರ್ಕೊಂಡೋಗಿದ್ದು ಏನು ಮಾಡಿದೆ ನೀನು ಏನು ಮಾಡಿದೆ ಹೇಳು ಹೋಗು ನೀನು ಮಾತಾಡೋಣ ನನ್ನ ಜೊತೆ ಹೋಗಿ ನೀನು ಹೋಗಿ ಇಲ್ಲ ಕರ್ಕೊಂಡು ಹೋಗಲ್ಲ ನಾನು ಕರ್ಕೊಂಡು ಹೋಗಲ್ಲ ನೀನು ಕರ್ಕೊಂಡು ಹೋಗಲ್ಲ ಅಂದಲ್ಲ ಹೋಗಲ್ಲ ಲಂಗ ಹಿಡ್ಕೊಂಡು ಎಡಿತಾವನೆ ಕರ್ಕೊಂಡು ಹೋಗಲ್ಲ ಕಾಲಿನ ಸಿಕ್ಕಾಕತ್ತೆ ಬಟ್ಟೆ ನನ್ ಬಿಡು ನನ್ನ ಬಟ್ಟೆ ಹೋಯ್ತು ನಾನು ಕರ್ಕೊಂಡು ಹೋಗಲ್ಲ ಅಂದ್ರೆ ಹೋಗಲ್ಲ ಹೋಗ್ ನೀನು ತೀಟೆ ಮಂಚ ಹೋಗು ನೀನು ಹೇಳಿ ಮತ್ತೆ ಕೇಳೋದ ಮಾಡೋದು ನಾನೇ ಕರ್ಕೊಂಡೋಗಿ ನಾನೇ ಕರ್ಕೊಂಡು ಹೋಗ್ಬೇಕು ನಾನು ಕರ್ಕೊಂಡು ಹೋಗಲ್ಲ ನೀನು ಕರ್ಕೊಂಡು ಹೋಗಿರೋದ್ರೆ ಇವತ್ತು ನಾನು ಬಿಡಲ್ಲ ಅವನು ನೀನು ಮಾತಾಡ್ಬಿಡ ಸುಮ್ಮನೆ ಓಕೆ ಹಾಯ್ ಗುಂಡ ನೋಡಿ ಬಾಯ್ ಹೋಯ್ತಾ ಇದೀನಿ ಬಾಯ್ ಕರ್ಕೊಂಡು ಹೋಗಲ್ಲ ನಂಗೆ ನೀನು ಹೇಳಿ ಮತ್ತೆ ಕೇಳಲ್ಲ ಕಾರನ್ನೆಲ್ಲ ಭಾರಿ ಆಡ್ತೀನಿ ನೀನು ಅದಕ್ಕೆ ನೀನು ಕರ್ಕೊಂಡು ಹೋಗಲ್ಲ ಎಲ್ಲತ್ತೂ ಕರ್ಕೊಂಡು ಹೋಗಕ್ಕಾಗಲ್ಲ ಕಣಪ್ಪ ನೀನು ಅರ್ಥ ಮಾಡ್ಕೋಬೇಕು ನೀನು ಮನೇಲಿ ಇರೋದು ಇವತ್ತೊಂದು ಕೆಲಸ ಐತೆ ಮನೇಲಿರೋಂದಲ್ಲ ಮನೇಲಿ ಇರಬೇಕು ನಾನು ಕರ್ಕೊಂಡು ಹೋಗಲ್ಲ ಅಂದ್ರೆ ಕರ್ಕೊಂಡು ಹೋಗಲ್ಲ ಬಾಯ್ ಹೋಯ್ತೀನಿ ಹೋಗು ಬಾಯ್ ಅಲ್ಲೋ ಗೇಟ್ ಅಡ್ಡ ಹಾಕತ್ತಾನೆ ಹೋಗ್ಬೇಡದು ಅಂತ ಬಾಯ್ ಹೋಯ್ತೀನಿ ಬಾಯ್ ನೋಡಿ ಹೋಗೋಣ ಮನೆ ನೀನು ಬೇಡ ನೀ ಇಲ್ಲೇ ಮನೇಲೇ ಇರಬೇಕು ಮನೇಲೇ ಇರೋದು ನೀನು ಇಲ್ಲಿ ಕಟ್ಟಕ್ಕೆ ಹೋಗೋದು ನೀನು ಏನು ಮಾಡ್ತೀವಿ ಫೋನ್ ಮಾಡ್ತೀಮ್ಮ ಬಿಡು ಬರೀ ಜುಲೈ 1ನೇ ತಾರೀಕಿಂದ 2026ರಿಂದ ಸ್ಟಾರ್ಟ್ ಆಗ್ತಿದೆ ನಗದು ರಹಿತ ಅಂತ. ಅಂದರೆ ಯಾವುದೇ ಅಮೌಂಟ್ ಕೊಡದೆ ನಾವು ನೈಸ್ ರೋಡಲ್ಲಿ ಹೋಗ್ಬೋದು ಅಂತ. ಬಟ್ ಆದರೂ ಇವರು ದುಡ್ಡನ್ನ ಕಲೆಕ್ಟ್ ಮಾಡ್ತಾಯಿದ್ರು. ಸೊ ಅಲ್ಲಿ ಗಲಾಟೆ ಮಾಡಬಾರ್ದು ಅಂತ ಪೊಲೀಸರು ಕೂಡ ಇದ್ದರು. ನೈಸ್ ರೋಡಿಂದ ನಾವು ಕೆಂಗೇರಿ ರೋಡಿಗೆ ತಗೊಂಡು ಸೊ ಇಲ್ಲಿಂದ ನಮ್ಮ ಮಾಮೂಲಿ ಏರಿಯಾ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾನು ಕುಂಬ್ಳಗೋಡಿಂದ ಕೆಂಗೇರಿವರೆಗೂ ತುಂಬ ಸಾರಿ ಓಡಾಡ್ತಾಯಿದ್ದೆ ಬೈಕಲ್ಲಿ, ವೀಲ್ಚೇರ್ ಬೈಕಲ್ಲಿ ಓಡಾಡಿದ್ದೀನಿ ಮತ್ತು ಕೆಂಗೇರಿ ಮೆಟ್ರೋಗೆಲ್ಲ ಬಂದಿದ್ದೀನಿ. ಸೊ ಈ ಪ್ಲೇಸು ನಮಗೆ ತುಂಬ ಹತ್ತಿರ ಆಗಿರೋಂಥ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಓಡಾಡೋವಾಗೆಲ್ಲ ನೆನಪಾಗುತ್ತೆ ನಮ್ಮ ಒಂದು ಜೀವನ ಅಂತ. ಸೊ ಇಲ್ಲೇ ಲೆಫ್ಟ್ ಸೈಡಲ್ಲಿ ಲೋಕೇಶ್ ಹಾಸ್ಪಿಟ್ಲು ಅಂತ ಇತ್ತು. ಸೊ ಪೂರ್ವಿ ಪ್ರೆಗ್ನೆನ್ಸಿಲಿ ಫಸ್ಟ್ ಟೈಮ್ ಹೋಗಿ ಅಲ್ಲೇ ಚೆಕಪ್ ಮಾಡಿಸಿದ್ದು. ಸೊ ಅದೆಲ್ಲ ನೆನಪಾಗುತ್ತೆ. ನಮ್ಮ ಪೂರ್ವಿ ಹುಟ್ಟಿದ್ದು ಕೆಂಗೇರಿ ಉಪನಗರ ಬೆಳಕು ಹಾಸ್ಪಿಟ್ಲ್ ಹತ್ರ ಮಾತೃಶ್ರೀ ಹಾಸ್ಪಿಟಲ್ ಇತ್ತು. ಸೊ ಅಲ್ಲಿ ಪೂರ್ವಿ ಹುಟ್ಟಿದ್ದು. ಬಟ್ ಇವಾಗ ಅದು ಹಾಸ್ಪಿಟ್ಲಿನ ನೇಮ್ ಚೇಂಜ್ ಆಗಿದೆ. ಸೊ ಈ ಮೆಟ್ರೋಗಂತೂ ನಾನು ಎಷ್ಟು ಸಾರಿ ಓಡಾಡ್ಬಿಟ್ಟಿದೆ ನಂಗೆ ಗೊತ್ತಿಲ್ಲ. ಬಟ್ ತುಂಬ ಸಾರಿ ತುಂಬ ವರ್ಷಗಳು ಓಡಾಡಿರೋಂಥ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಜಾಸ್ತಿ ಓಡಾಡಿರೋದು ನಾನು ಕೆಂಗೇರಿ ಮೆಟ್ರೋದಲ್ಲಿ ಇಳಿತಾ ಇದ್ದಿದ್ದು. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗೇನೆ ನಾನು ಅವತ್ತು ಬಿದ್ದು ಕೈ ಆಪ್ರೇಷನ್ ಆಗೋ ಒಂದು ಪರಿಸ್ಥಿತಿ ಬಂದಿದ್ದು. ಬಟ್ ಎಲ್ಲ ನೆನಪಾಗುತ್ತೆ.
ಕಾಲಕ್ರಮೇಣ ನಾವೆಲ್ಲಿ ಓಡಾಡಿದ್ದೋ, ಹೇಗೆ ಓಡಾಡಿದ್ದೋ, ಹೇಗಿದ್ದೋ ಅನ್ನೋದ್ರ ಬಗ್ಗೆ ಎಲ್ಲ ನೆನಪಾಗುತ್ತೆ. ಪ್ರತಿ ಒಂದು ಪ್ಲೇಸ್ಗಳು ನೆನಪಿಸುತ್ತೆ ಅದನ್ನು. ಅದು ಹುಡ್ದಾಗಿ ನಂಗೆ ಇದೆ ಏನಂತ ಗೊತ್ತಿಲ್ಲ, ಅದು ನಾಗರಮುಚ್ಚೆ ಅಂತಾರೆ ಏನಂತ ಗೊತ್ತಿಲ್ಲ. ಇನ್ನೊಂದು ಚೂರು ಈ ಕಡೆ ಬರುತ್ತೆ, ಎರಡು ಹಾಂ ಓಕೆನಾ. ಭರತ್ ಮತ್ತು ಅವ್ರ ಅಪ್ಪ ಒಳ್ಳೆ ಫ್ರೆಂಡ್ಸ್ ಥರ ಇದ್ದಾರೆ. ಸೊ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರ್ತಾಯಿತ್ತು ಅವ್ರದ್ದು. ಸೊ ಅವ್ರದ್ದೊಂದು ಸ್ಟುಡಿಯೋ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು, ಮತ್ತು ವೀಡಿಯೋನೆಲ್ಲ ಅಲ್ಲೇ ಮಾಡಿ ಅವ್ರದ್ದೇ ಕ್ಯಾಮ್ರಾದಲ್ಲಿ ನನಗೂ ಕೂಡ ಎಡಿಟಿಂಗ್ ಎಲ್ಲ ಮಾಡಿಕೊಟ್ರು. ಸೊ ಒಂದು ಕಡೆ ಅನುಕೂಲನೂ ಆಯಿತು ನನಗೆ. ಗುಡ್ ಮಾರ್ನಿಂಗ್. ಇವತ್ತು ಸ್ಪೆಷಲ್ಲಾಗಿ ನಮ್ಮ ಚಾನಲಲ್ಲಿ ಒಬ್ಬರು ಬಂದಿದ್ದಾರೆ. ಆ್ಯಕ್ಚುಲಿ ತುಂಬ ತುಂಬ ಚಿಕ್ಕವರು, ಹೇಳ್ಬೇಕು ಅಂದರೆ ಇವ್ರ ಹೆಸರು ಭರತ್ ಅಂತ. ಅವ್ರ ಪರಿಚಯ ಮುಂದಕ್ಕೆ ಮಾಡಿಕೊಡ್ತಾರೆ. ಸೊ ಯೂಟ್ಯೂಬಲ್ಲೇ ಒಂದು ಹೊಸದಾಗಿ ಅಪ್ಡೇಟ್ ಬರೋ ಅಂಥದ್ದು, ಮತ್ತು ಇನ್ನೂ ಯೂಟ್ಯೂಬ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋ ಅಂಥದ್ದು ಎಲ್ಲನೂ ಚಿಕ್ಕ ವಯಸ್ಸಿಂದನೇ ಮಾಡ್ಕೊಂಡು ಬಂದಿರೋ ಅಂಥವ್ರು. ಸೊ ಇಂಥ ಒಂದು ಚಿಕ್ಕ ಪ್ರತಿಭೆ ಅಂತ ಹೇಳ್ಬೋದು, ಯಾಕಂದರೆ ಇನ್ನೂ ಅವರು ತುಂಬ ಏಜ್ ಆಗಿರೋವಂಥವ್ರಲ್ಲ, ಹಾಗಾಗಿ ಚಿಕ್ಕ ಪ್ರತಿಭೆ ಅಂತ ಹೇಳ್ತಾ ಇದ್ದೀನಿ. ಬಟ್ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅದ್ರ ಬಗ್ಗೆ ಅಪ್ಡೇಟು ಎಲ್ಲನೂ ಹೇಳ್ಕೊಂಡು ಬಂದಿರೋವಂಥವ್ರು. ಇನ್ನೂ ಎಜುಕೇಷನಲ್ಲಿ ಚಿಕ್ಕವರೇನೆ. ಬಟ್ ಇವತ್ತು ಅವರು ನಮ್ಮ ಚಾನಲ್ ಬಂದಿದ್ದಾರೆ. ಹೊಸದಾಗಿ ಒಂದು ಪ್ರಯತ್ನ ಇದು. ಸೊ ಅವರಿಗೆ ಮಾತಾಡ್ಸೋದಕ್ಕೆ ಕೇಳೋಣ. ಭರತ್ ಅವರೇ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಭರತ್ ಅಂತ. ನಾನು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು 5th ಆಡಿಷನ್ ಅಂದರೆ ಲೆಕ್ಕಕ್ಕೆ 6th ಅದು. ಸೊ ಅವಾಗಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ನಮ್ಮ ತಂದೆ ವಿಡಿಯೋಸ್ ನೋಡ್ತಿದ್ರು, ಟೇಕಿಂಗ್ ಕನ್ನಡ. ನಮಸ್ಕಾರ ಅಕ್ಕ, ನನ್ನ ಹೆಸರು ಭರತ್ ಅಂತ. ನಾನೀಗ ಅಟ್ ಪ್ರೆಸೆಂಟ್ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ನನ್ನ ಸ್ಕೂಲ್ ಹೆಸರು ಕ್ಯಾಂಬ್ರಿಜ್ ಇಂಗ್ಲಿಷ್ ಸ್ಕೂಲ್ ಅಂತ. ನನ್ನ ಚಾನಲ್ ಹೆಸರು ಟೆಕ್ ವಿತ್ ಭರತ್ ಅಂತ. ಯೂಟ್ಯೂಬ್ ಬಗ್ಗೆ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಅಪ್ಪ ಅಮ್ಮ ಇದ್ರ ಬಗ್ಗೆ ಒಂದು ಲೈನಲ್ಲಿ ಹೇಳ್ಬೋದಾ? ಓಕೆ ಅಕ್ಕ, ಫಸ್ಟ್ ನಾನು ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಿದ್ದೆ ಅಂದರೆ, ನಮ್ಮ ತಂದೆ ಒಂದ್ಸತಿ ವಿಡಿಯೋಸ್ ನೋಡ್ತಿದ್ರು, ಟೆಕಿಂಗ್ ಕನ್ನಡ ಯಾವುದೋ ಒಂದು ಮೊಬೈಲ್ ಅನ್ಬಾಕ್ಸ್ ಮಾಡ್ತಿದ್ರು. ಅವ್ರಿಗೆ ಒಂದು ಆಸೆ ಬಂತು ನಾನು ಈ ಥರ ಮಾಡಬೇಕು ಅಂತ. ಸೊ ಅವಾಗ ನಾನು ಹೇಳಿದೆ, ಪಾಪ ನಾನು ಮಾಡ್ತೀನಿ ಯೂಟ್ಯೂಬು, ನಾನು ವಿಡಿಯೋಸ್ ಮಾಡ್ತೀನಿ, ಜಸ್ಟ್ ನಂಗೆ ಸಪೋರ್ಟ್ ಕೊಡು ಅಂತ. ಸೊ ಪಾಪ ಹೇಳಿದ್ರು, ಓಕೆ ನಾನು ಸಪೋರ್ಟ್ ಕೊಡ್ತೀನಿ, ನೀನು ಯಾರ ಬಗ್ಗೆ ಮಾಡ್ಬೇಕಂತ ಹೇಳಿ ನಾನು ಮಾಡ್ತೀನಿ ಅಂತ, ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಫಸ್ಟ್ ನಾನು ಜನರಲ್ ನಾಲೆಜ್ ಬಗ್ಗೆ ಮಾಡಿದೆ. ಜಸ್ಟ್ ನಾನು ಸುಮ್ಮನೆ ಮಾಡೋದಂತ ಜನರಲ್ ನಾಲೆಜ್. ಅವಾಗ ನಾನು 5th ಸ್ಟ್ಯಾಂಡರ್ಡ್ ಅಷ್ಟೇ. ಸೇರಮಲ್ಲೇ ಹೋಗ ಈ ಕಾಲದ ಯಾವ ಹೊರಗಡೆ ದುಡಿಯಲ್ಲ, ಎಲ್ಲ ಈಗ ಹೇಳ್ಕೊಡ್ತಾರೆ ಏನಾರು ಅಂದ್ರೆ ಆನ್ಲೈನ್ ಅಲ್ಲೇ ಇದ್ ಮಾಡುವಂತದ್ದು. ನೆಕ್ಸ್ಟ್ ದುಡಿಮೆ ಇಲ್ಲ, ಹೌದೌದು, ಆನ್ಲೈನ್ ಎಲ್ಲ ಯೂಟ್ಯೂಬ್. ಇವಾಗ ನೀವು ಡೆಲಿವರಿ ಮಾಡ್ತಿದ್ರಿ ಅಂತೆಲ್ಲ, ಗೇಮ್ಸ್ ಎಲ್ಲ ಇದು ಫುಡ್ ಡೆಲಿವರಿ ಅದು ಆನ್ಲೈನ್ ಬರುತ್ತೆ. ನಿಮ್ಗೆ ಡ್ರೋನ್ ನೋಡ್ಬಿಡ್ತಾರೆ, ನೀವು ಡ್ರೋನ್ ಆಪರೇಟ್ ಮಾಡ್ಕೊಂಡು ಕುತ್ಕೊಬೇಕು. ಈ ಸ್ಟೇರಿಯಾ ಕೂತಿ ನೀವೇ ಡ್ರೋನ್ ಅಲ್ಲಿ ಊಟ ಕೊಡಬೇಕು. ಇವಾಗ ಉಪ್ನವ್ರಿಗೆ ಊಟ ಕೊಡ್ಬೇಕು ಯಾರಿಗೋ ಒಬ್ರಿಗೆ ಡೆಲಿವರಿಗೆ. ಇಲ್ಲಿ ಬಂದು ಸ್ಕಂದದಲ್ಲಿ ಹೋಟ್ಲಲ್ಲಿ ಇಸ್ಕೊಂತೀರಾ ಊಟನ, ಅಲ್ಲಿ ಡ್ರೋನ್ ಇಳಿಸುತ್ತೆ ಮೇಲೆ. ಡ್ರೋನ್ ಬಂದಿಷ್ಟ ಅಲ್ಲಿ ಊಟ ಅವ್ರು ಕಟ್ಟಿಕ್ತಾರೆ. ಆ ಡ್ರೋನ್ ಅಲ್ಲಿ ಇಲ್ಲಿ ಆಪರೇಟಿಂಗ್ ಅಷ್ಟೇ, ಅಲ್ಲಿ ಹೋಗಿ ಅವರು ಬಿಲ್ಡಿಂಗ್ ಮೇಲೆ ಇಳಿಸೋದು. ಈಗೆಲ್ಲ ಚೀನಾದಲ್ಲಿ ಅಮೆರಿಕದಲ್ಲ ಅದೇ ಬರ್ತಾ ಇದೆ. ಇನ್ನೊಂದು 10-15 ವರ್ಷದಲ್ಲಿ ಬಂದ್ಬಿಡುತ್ತೆ ಎಲ್ಲ. ನೆಕ್ಸ್ಟ್ ಕಂಪ್ಯೂಟ್ರೇ, ಕುರ್ತಿ ಜಾಗದಲ್ಲಿ ಕೆಲಸ ಮಾಡಬೇಕು, ಅಲ್ಲೇ ಸಂಬಳ. ಅಲ್ಲೇ ಇದು ಮಾಡಿದಾರೆ ನೋಡಿ, ಯಾರೋ ಬ್ಲಾಗ್ ಯಾರು ಬರುತ್ತದ ಫ್ಲೈಯಿಂಗ್ ಪಾಸ್ಪೋರ್ಟ್ ಅಲ್ಲ, ಫ್ಲೈಯಿಂಗ್ ಪಾಸ್ಪೋರ್ಟ್ ಚಿನ್ನದಲ್ಲಿ ಆರ್ಡರ್ ಮಾಡ್ತಾರೆ. ಹಾ ಓಕೆ ಬೈಕ್ ಅದರ ಸಿಂಪಲ್. ಚೆನ್ನಾಗಿದೆ. ನಾವು ದೊಡ್ಡವರು ಚೆನ್ನಾಗಿ ಓದ್ಬಿಟ್ಟಿದ್ದೀವಿ, ನಮಗಿನ್ನ ಚಿಕ್ಕವ್ರಿಗೆ ಏನೂ ಗೊತ್ತಿರಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬಾರ್ದು. ಯಾಕಂದರೆ ಈಗಿನ ಕಾಲದ ಮಕ್ಕಳಿಂದ ತಿಳ್ಕೊಳ್ಳೋದು ತುಂಬ ಇದೆ. ಸೊ ಅಪ್ಪ ಅಮ್ಮದಿರು ಮಕ್ಕಳುಗಳಿಂದ ಕಲಿಯುವಂಥ ಕಾಲ ಬಂದಿದೆ. ಯಾಕಂದರೆ ಅಷ್ಟು ಮುಂದುವರೆದಿದ್ದಾರೆ ಮಕ್ಕಳುಗಳು.
ಆ್ಯಕ್ಚುಲಿ ತುಂಬ ತುಂಬ ಚಿಕ್ಕವರು ಹೇಳ್ಬೇಕು ಅಂದರೆ ಇವ್ರ ಹೆಸರು ಭರತ್ ಅಂತ. ಅವ್ರ ಪರಿಚಯ ಮುಂದಕ್ಕೆ ಮಾಡಿಕೊಡ್ತಾರೆ. ಸೊ ಯೂಟ್ಯೂಬಲ್ಲೇ ಒಂದು ಹೊಸದಾಗಿ ಅಪ್ಡೇಟ್ ಬರೋ ಅಂಥದ್ದು ಮತ್ತು ಇನ್ನೂ ಯೂಟ್ಯೂಬ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋ ಅಂಥದ್ದು ಎಲ್ಲನೂ ಚಿಕ್ಕ ವಯಸ್ಸಿಂದನೇ ಮಾಡ್ಕೊ ಬಂದಿರೋ ಅಂಥವ್ರು. ಓಕೆ ಅಕ್ಕ, ಫಸ್ಟ್ ನಾನು ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಿದ್ದೆ ಅಂದ್ರೆ ನಮ್ಮ ತಂದೆ ಒಂದ್ಸತಿ ವಿಡಿಯೋಸ್ ನೋಡ್ತಿದ್ರು, ಟೆಕ್ಕಿಂಗ್ ಅವ್ರದ್ದು ಯಾವುದೋ ಒಂದು ಮೊಬೈಲ್ ಅನ್ಬಾಕ್ಸ್ ಮಾಡ್ತಿದ್ರು. ಅವ್ರಿಗೆ ಒಂದು ಆಸೆ ಬಂತು ನಾನು ಈ ತರ ಮಾಡಬೇಕು ಅಂತ. ಸೊ ಅವಾಗ ನಾನು ಹೇಳಿದೆ, ಪಾಪ ನಾನ್ ಮಾಡ್ತೀನಿ ಯೂಟ್ಯೂಬ್, ನಾನ್ ವಿಡಿಯೋಸ್ ಮಾಡ್ತೀನಿ, ಜಸ್ಟ್ ನಂಗೆ ಸಪೋರ್ಟ್ ಕೊಡು ಅಂತ. ಸೊ ಪಾಪ ಹೇಳಿದ್ರು ಓಕೆ ನಾನು ಸಪೋರ್ಟ್ ಕೊಡ್ತೀನಿ, ನೀನು ಯಾವ್ದ್ರ ಬಗ್ಗೆ ಮಾಡ್ಬೇಕಂತ ಹೇಳಿ ನಾನು ಮಾಡ್ತೀನಿ ಅಂತ, ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಫಸ್ಟ್ ನಾನು ಜನರಲ್ ನಾಲೆಜ್ ಬಗ್ಗೆ ಮಾಡ್ರೆ, ಜಸ್ಟ್ ನಾನು ಸುಮ್ಮನೆ ಮಾಡೋಣ ಅಂತ ಜನರಲ್ ನಾಲೆಜ್. ಅವಾಗ ನಾನು 5th ಸ್ಟ್ಯಾಂಡರ್ಡ್ ಅಷ್ಟೇ, ಆಲ್ಮೋಸ್ಟ್ 5th ಹಾಲಿಡೇಸ್ ಅಲ್ಲಿ ಇತ್ತು, 6th ಸ್ಟಾರ್ಟ್ ಆಗ್ಬೇಕಿತ್ತು, ಇನ್ನೊಂದು ತಿಂಗಳಿತ್ತು. ಅವಾಗ ನಾನು ಸ್ಟಾರ್ಟ್ ಮಾಡಿದೆ. ಫಸ್ಟ್ ಜನರಲ್ ನಾಲೆಜ್ ವಿಡಿಯೋಸ್ ಬಗ್ಗೆ ಎಲ್ಲ ಮಾಡಿದೆ. ಒಂದೆರಡು ವಿಡಿಯೋಸ್ ಹಾಕ್ದೆ, ಜಾಸ್ತಿ ರೀಚ್ ಸಿಗ್ಲಿಲ್ಲ, ಜಾಸ್ತಿ ರೆಸ್ಪಾನ್ಸ್ ಸಿಗ್ಲಿಲ್ಲ. ಅದ್ರಗೋಸ್ಕರ ನಮ್ಮ ತಂದೆ ಹೇಳಿದ್ರು ಬೇಡ ಈ ತರ ಮಾಡ್ಬೇಡ ಬರೋದು, ನೀ ಡಿಫ್ರೆಂಟ್ ರೀತಿಯಾಗಿ ಮಾಡು, ಒಂದ್ ಕೆಲಸ ಮಾಡಿ ಟೆಕ್ ಬಗ್ಗೆ ಮಾಡ್ಬೇಕು. ಯಾಕಂತಂದ್ರೆ ಜನರಲ್ ನಾಲೆಜ್ ಈಗ AI ಡೆವಲಪ್ ಆಗ್ತಿದೆ. ನೆಕ್ಸ್ಟ್ ಈಗ ಜಸ್ಟ್ ಜನರಲ್ ನಾಲೆಜ್ ಏನು ಇದು ಆನ್ಸರ್ ಅಂದ್ರೆ ಅದು ಹೇಳ್ಬಿಡುತ್ತೆ. ಇನ್ನು ಜೆಮಿನಿ, ChatGPT ತರ ಬೇಜಾನಿವೆ, ಜೊತೆಗೆ ಗೂಗಲ್ ಕೂಡ ಅಷ್ಟೇ. ತುಂಬಾ ಅಂದ್ರೆ ತುಂಬಾ ಇದು AI ಎಲ್ಲ ಬರ್ತಿದೆ, ಆರಾಮಾಗಿ ಸರ್ಚ್ ಮಾಡ್ಕೊಂಡು ಕೇಳ್ತಾರೆ. ಜನರಲ್ ನಾಲೆಜ್ ಯಾರು ವಿಡಿಯೋ ನೋಡೋದಿಲ್ಲ, ಫ್ಯೂಚರ್ ಅಲ್ಲೇ ಈ ಚಾನಲ್ಗೆ ಓಕೆ ಲಾಂಗ್ ಟರ್ಮ್ ಇಲ್ಲ ಇದು, ನೀವು ಒಂದು ಕೆಲಸ ಮಾಡಿ ಟೆಕ್ ಬಗ್ಗೆ ಅನ್ಬಾಕ್ಸಿಂಗ್ ಮಾಡು ಅಂತ ಅಂದ್ರು. ಸೊ ಅದಕ್ಕೋಸ್ಕರ ಫಸ್ಟ್ ವಿಡಿಯೋ ಟೆಕ್ ವಿತ್ ಭರತ್ ಚಾನಲ್ ಅಲ್ಲಿ ಮೈಕ್ ಅನ್ಬಾಕ್ಸಿಂಗ್, ಗ್ರೆನಾರೋ ಮೈಕ್ದು. ಯೂಟ್ಯೂಬ್ ಅಲ್ಲಿ ಫಸ್ಟ್ ಯಾರಾದ್ರೂ ಹೊಸಬರು ಯೂಟ್ಯೂಬ್ ಮಾಡ್ಬೇಕಾದ್ರೆ ಏನೆಲ್ಲ ತಿಳ್ಕೊಂಡ್ ಬರ್ಬೇಕು ಯೂಟ್ಯೂಬ್ಗೆ? ಯೂಟ್ಯೂಬ್ ಪಾಲಿಸಿ ಏನಂತ ಅಂದ್ರೆ, ಯೂಟ್ಯೂಬ್ ನಲ್ಲಿ ಏನಿದೆ ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್, ಮತ್ತೆ ಯೂಟ್ಯೂಬ್ದು ಬೇರೆಯವ್ರ ವಿಡಿಯೋ ಕಾಪಿ ಮಾಡ್ರೆ ಏನ್ ಬರುತ್ತೆ ನಮ್ಗೆ, ಸ್ಟ್ರೈಕ್ ಬರುತ್ತೆ. ಸ್ಟ್ರೈಕ್ 2 ವಿಧ ಐತೆ. ಏನಂತ ಅಂದ್ರೆ ಕಾಪಿರೈಟ್ ಸ್ಟ್ರೈಕ್, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್. ಮತ್ತೆ ಬೇರೆಯವ್ರ ವಿಡಿಯೋ ಕಾಪಿ ಮಾಡ್ಕೊಂಡ್ರೆ ನಮ್ಗೆ ಏನೇನ್ ಪ್ರಾಬ್ಲಮ್ ಆಗುತ್ತೆ ಮಾನಿಟೈಸೇಷನ್ ಅಲ್ಲಿ, ರಿಯೂಸ್ ಕಂಟೆಂಟ್, ರಿಪಿಟೇಟಿವ್ ಕಂಟೆಂಟ್. ಮತ್ತೆ ಅಕಸ್ಮಾತ್ ಏನಾದ್ರು ನಮ್ ಚಾನಲ್ ಡಿಲೀಟ್ ಆದ್ರೆ ಮತ್ತೆ ಚಾನಲ್ ಮಾಡ್ಬೋದಾ, ಮತ್ತೆ ಚಾನಲ್ ಮಾಡಿದ್ರೆ ಅದು ಮತ್ತೆ ಡಿಲೀಟ್ ಆಗ್ಬಿಡುತ್ತೆ. ಯಾಕೆ? ಸರ್ಕಮ್ವೆನ್ಷನ್ ಪಾಲಿಸಿ. ನೋಡಿ ಇಷ್ಟೊಂದು ಪಾಲಿಸಿ ಇದೆ. ಬರತ್ತವ್ರೆ ಯೂಟ್ಯೂಬ್ ಅಲ್ಲಿ ಎಷ್ಟೊಂದು ಸ್ಕ್ಯಾಮ್ಗಳು ಈ ತರ ಎಲ್ಲ ನಡೀತಾ ಇದಾವೆ ಅಂತ ಕೇಳಲ್ಪಟ್ಟಿದ್ದೀನಿ ನಾನು. ಸೊ ಈ ತರ ಸ್ಕ್ಯಾಮ್ಗಳು ನಡೆಯುತ್ತಾ? ಹೌದು, ನಡೆಯುತ್ತೆ. ತುಂಬಾ ಜನ ಕಸ್ಟಮರ್ಸ್ ನನ್ನ ಹತ್ರ ಬಂದಿದ್ರು. ಹೇಗೆ ಅಂತ ಅಂದ್ರೆ, ಈಗ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲೆಲ್ಲ ಬಂದು ಎಲ್ಲ ಕಾಂಟ್ಯಾಕ್ಟ್ ಮಾಡೆಲ್ಲ ಕೇಳ್ತಾರಂತೆ, ಇಲ್ಲ ಆಡ್ ಎಲ್ಲ ಹಾಕ್ತಾರಂತೆ. ಈ ತರ ಇಷ್ಟು ಕಡಿಮೆ ರೇಟ್ಗೆ ನಿಮ್ಗೆ 4000 ವಾಚರ್ಸ್, 1000 ಸಬ್ಸ್ಕ್ರೈಬರ್ ಕೊಡ್ತೀವಿ ಅಂತ ಈ ತರ ಎಲ್ಲ ಹೇಳ್ತಾರಂತೆ. ಆಮೇಲೆ ಕೇಳ್ತಾರೆ ನಿಮ್ ಜಿಮೇಲ್ ಪಾಸ್ವರ್ಡ್ ಕೊಡಿ ಅಂತ. ಅವ್ರು ಕೊಡ್ತಾರೆ ಜಿಮೇಲ್ ಪಾಸ್ವರ್ಡ್, ಆಮೇಲೆ ಅವರು ಹ್ಯಾಕ್ ಮಾಡ್ಕೊಂಡ್ಬಿಡ್ತಾರೆ ಅಕೌಂಟ್. ನೀವು ಪರಿಚಯ ಮಾಡ್ಕೊಡಿ ಸರ್ ಸ್ವಲ್ಪ. ನನ್ನ ಹೆಸರು ಜಗದೀಶ್ ಅಂತ, ನಾನು ಭರತ್ ಅವರ ತಂದೆ. ಮತ್ತೆ ಯಾರು ಕೂಡ ಸಪೋರ್ಟ್ ಮಾಡ್ಲಿಲ್ಲ. ಅದಕ್ಕೆ ನಮ್ಗೆ ಭರತ್ಗೆ ಕುತ್ಕೊಂಡು ಮಾತಾಡ್ದು, ನೋಡು ಯಾರು ಸಪೋರ್ಟೇ ಮಾಡ್ತಿಲ್ಲ ಅಂತ, ಏನೋ ಮಾಡ್ಬೇಕು ಭರತ್ ಅಂದಾಗ ನಾನು ಹೇಳಿದೆ, ಭರತ್ ನೀನು ಓದ್ತಿರೋ ಹುಡುಗ, ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್, ಯಾಕೆ ನೀನೇ ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಡಬಾರ್ದು? ಕನ್ನಡದಲ್ಲಿ ಯಾರು ಸರಿಯಾಗಿ ಕೊಡ್ತಿಲ್ಲ, ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ನಾವು ಕೊಡೋಣ, ಇದ್ರದ್ದೇ ಒಂದು ಚಾನಲ್ ಮಾಡೋಣ ಅಂದಾಗ ಈ ಒಂದು ಟೆಕ್ ವಿತ್ ಭರತ್ ಚಾನಲ್ ಮಾಡಿದ್ದು. ಬಾಯ್ ಭರತ್, ಬಾಯ್ ಬಾಯ್ ಸರ್, ಬರ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಇಲ್ಲ ಆ್ಯಕ್ಚುಲಿ ಬರೀ ವೀಡಿಯೋ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದು. ಹೇಳ್ಬೇಕು ಅಂದರೆ ಬೆಳಗ್ಗೆ ಬಂದು ಇನ್ನೇನು ವೀಡಿಯೋ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡು, ಬಟ್ ಎಡಿಟಿಂಗ್ ಎಲ್ಲ ನಾವೇ ಮಾಡ್ಕೊಳ್ತೀವಿ ಅಂತ ಹೇಳಿದ್ರಲ್ಲ, ಸದ್ಯ ಒಳ್ಳೇದಾಯಿತು ಅಂದ್ಕೊಂಡು ನಾವು ಇದು ಮಾಡಿದ್ದು. ಬಟ್ ತುಂಬ ಟೈಮ್ ಆಗೋಯ್ತು, ಅಲ್ಲೇ ಬಿಟ್ಟಾಗ 8:30 ಆಗಿಬಿಡ್ತು ನೈಟು ನಮಗೆ. ಇವತ್ತಿನ ದಿನ ಎಲ್ಲ ತುಂಬ ಚೆನ್ನಾಗಿತ್ತು. ಆದರೆ ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರೋದ್ರಿಂದ ವಾಮಿಟಿಂಗ್ ಮಾಡ್ಕೊಂಡು ಹೋಗಿದ್ದು ರೋಡಲ್ಲಿ. ಬಟ್ ವೀಡಿಯೋ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳಿರೋದು ಒಂದು ರೀಸನಿಂದ ಹೋಗಿದ್ದಾಯಿತು ಒಂದು ಕಡೆ. ಬಟ್ ಇನ್ನೊಂದು ಕಡೆ ಈ ಥರ ಚಿಕ್ಕ ಮಕ್ಕಳಲ್ಲೂ ಇಷ್ಟೊಂದು ಬುದ್ಧಿವಂತಿಕೆ ಇದೆ ಅಂತ ಗೊತ್ತಾಗುತ್ತೆ ನನಗೆ. ನಾವು ಚಿಕ್ಕ ಮಕ್ಕಳು ಅಂದ್ಕೊಂಡಿರ್ತೀವಿ, ಬಟ್ ಅವ್ರಿಗಿರೋ ಬುದ್ಧಿ ನಮಗೂ ಇರಲ್ಲ ಅಂತ ಅನ್ನಿಸ್ತು ನನಗೆ.